ಆಶೀರ್ವಚನ ಇವರ ವಿಶೇಷ ಒಂದು ಏನಂದ್ರೆ ಎಲ್ಲರಿಗೂ ಪ್ರೇಕ್ಷಕರೇ ಭಕ್ತರೇ ಕಾಲಜ್ಞಾನವನ್ನ ಮುಂದಿನ ಕಾಲದ ಮುಂದಿನ ಒಂದು ವಿಚಾರವನ್ನು ತಿಳಿಸುವಂತ ಮಹಾಜ್ಞಾನಿಗಳು ನಮ್ಮ ಸದ್ಗುರು ಕಾಲಜ್ಞಾನ ಮಹಾಪುರ ಶರಣಬಸವ ಸ್ವಾಮೀಜಿಗಳು ಅವರ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೇನು ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬೆಳೆದರೆ ಪರಮಾತ್ಮ ಬಣ್ಣದ ಹಸುವೆ ನಿನ್ನಾತ್ಮ ಬೆಳೆದರೆ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರಲು ಅಂಕುಡೊಂಕುಗಳು ಕಪ್ಪಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನು ಅಂಕುಡೊಂಕಿನ ಕಪ್ಪೆ ನಿನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ಡೊಂಕಿನ ಕಪ್ಪೆ ನಿನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರ. ಇಲ್ಲಿಗೆ ಬಂದು ನಿಮ್ಮ ಜನವನ್ನು ಈ ಊರಿನ ಜನವನ್ನು ಆಶೀರ್ವದಿಸಲು ಆ ತಾಯಿ ಹಾಸನಾಂಬೆ ಕರೆಸ್ಕೊಂಡಿದ್ದಾಳೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಇದೊಂದು ಅದ್ಭುತ ಕಾರ್ಯಕ್ರಮ. ಈ ಕಡೆ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಇವತ್ತೇನಾದರೂ ಇಷ್ಟೊಂದು ಜನ ಸೇರಿದ್ರೆ ನಮ್ಮ ಪುಣ್ಯ ಅನಿಸುತ್ತೆ ನನಗೆ. ಅಲ್ಲಿಂದ ಬಂದಿದ್ರೆ ಒಂದು 50 ಜನ, ಇಲ್ಲೊಂದು 50 ಜನ, 100 ಜನ, ಏನಾದ್ರು ಗಿಲ್ಲಿ ನಟ ಬಂದುಬಿಟ್ಟಿದ್ರೆ ಓದುವಂಥದ್ದು. ಪ್ರತಿನಿತ್ಯ ದೇವಿ ಪುರಾಣವನ್ನು ಯಾರು ಪಠಣ ಮಾಡ್ತಾರೋ ಅವರಿಗೆ ಸಾಕ್ಷಾತ್ ದೇವಿ ದರ್ಶನ ಕೊಡ್ತಾಳೆ ಅಂತಕ್ಕಂಥದ್ದನ್ನು ಅಂಬಾಮಠದ ಏನು ಅವಧೂತರಿದ್ರಲ್ಲ, ಚಿದಾನಂದ ಅವಧೂತರು ಅದರ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ಯಾ ದೇವಿ ಕಟ್ಕೊಂಡು ಏನಾಗಬೇಕಾಯ್ತು, ಯಾ ದೇವರನ್ನು ಕಟ್ಕೊಂಡು ಹೋಗ್ಬೇಕಾಯ್ತು. ಏನಾದರೂ ನಾನ್ ವೆಜ್ ಇವತ್ತೇನಾದರೂ ನೀವು ಕಾರ್ಯಕ್ರಮದ ಕೊನೆಯ ದಿವಸ ಅಮ್ಮನವ್ರದ್ದು ನಾನ್ ವೆಜ್ ಪ್ರಸಾದ ಇನ್ನಿದ್ರೆ ಇಡೀ ಇದೆಲ್ಲ ತುಂಬ ಆಹಾರ ಯಾವುದು ಆ ದೇವರಿಗೆ ನೈವೇದ್ಯ ಏನು ಮಾಡ್ತಿದಾರೆ ಗೊತ್ತಾ? ಹೆಸರು ಬೇಳೆ ಮತ್ತು ಬೆಲ್ಲ ಹಾಕ್ಬಿಟ್ಟು ಅದನ್ನು ಹೂರ್ಣ ಮಾಡಿರ್ತಾರೆ, ಅದನ್ನು ಕೊಡ್ತಾರೆ ಅಲ್ಲಿ. ಹಾಗಾಗಿ ಒಬ್ಬಟ್ಟಿನಕ್ಕೆ ಯಾರೂ ಬರಕ್ಕಲ್ಲ ಇಲ್ಲಿ. ಹಾಗಾಗಿ ಇವತ್ತಿನ ದಿವಸ ಹಾಸನಾಂಬ ದೇವಸ್ಥಾನದ ಪಕ್ಕದಲ್ಲಿ ಆ ಕ್ಷೇತ್ರದಲ್ಲಿ ಇವತ್ತು ನೀವೇನು ಪಠಣವನ್ನು ಮಾಡಿದಿರೋ ಮಾಡದವರಿಗೂ ಕೇಳದವರಿಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವರೆಗೂ ಆ ತಾಯಿ ಸಕಲ ಸನ್ಮಾನಗಳು ಉಂಟು ಮಾಡಲಿ, ನಿಮ್ಮ ಆಸೆಗಳೆಲ್ಲ ಈಡೇರ್ತವೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ದೇವಿ ಉಪಾಸಕರಿಗೆ ಬಹಳ ಶಕ್ತಿ ಇರುತ್ತೆ. ನೀವು ಶಿವನನ್ನು ನೀವು ಎಷ್ಟು ಬೇಕಾದರೂ ಪೂಜೆ ಮಾಡಿ ಅವನು ಬರಲ್ಲ. ದೇವರು ಯಾರು ಶಿವ ಬರಲ್ಲ ಅಷ್ಟು ಸುಲಭವಾಗಿ, ಹೌದಲ್ವಾ? ಬರ್ತಾನ ಅವನು ಕರೆದ್ರೆ ಬರಲ್ಲ. ಅದೇ ತಾಯಿನ ಕರೆದು ಬಿಡಿ ಎಷ್ಟು ಬೇಗ ಬರ್ತಾ. ಅಮ್ಮ ಅಂದಾಕ್ಷಣವೇ ಮಕ್ಕಳೇ ಅಂತ ಓಡಿ ಬರ್ತಾಳಲ್ವಾ? ಹಾಗೆ ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ದೇವಿ, ಆ ದೇವಿಗೆ ಚಾಮುಂಡೇಶ್ವರಿ ಅಂತೀವಿ, ಮಹಿಷಮರ್ದಿನಿ ಅಂತ ಹೇಳ್ತೀವಿ. ಅನೇಕ ಜನ ಈ ದೇವಿ ಪುರಾಣದಲ್ಲಿ ಬಹಳಷ್ಟು ಜನ ರಾಕ್ಷಸರು ಬರ್ತಾರೆ. ಆ ರಾಕ್ಷಸನೆಲ್ಲ ಕೊಂದು ಕೊನೆಗೆ ಮಹಿಷನನ್ನು ನಿರ್ಮೂಲನೆ ಮಾಡಿ ಚಾಮುಂಡಿ ತಾಯಿ ಎಲ್ಲಿ ಯಾವೂರಲ್ಲಿ ಇರೋದು ಚಾಮುಂಡಿ ತಾಯಿ? ಯಾವೂರು? ಇಲ್ಲಿರೋರಿಗೆ ಇವ್ರಿಗೆ ಪಾಪ ನಿಮಗೆ ಗೊತ್ತಿದೆ, ನೀವು ಹೇಳ್ಬಿಡ್ತೀರಿ ಬೇಗ. ಅಲ್ಲಿ ಕೂತಾರಲ್ಲ ಅವರೆಲ್ಲ. ನೀವು ಕೂಡ ಈ ಪುರಾಣವನ್ನು ಪಾರಾಯಣ ಅಂತ ಹೇಳ್ತೀವಿ. ಪುರಾಣ ಓದೋದು ಬೇರೆ, ದಿನನಿತ್ಯ ಪಠಣ ಮಾಡಲಿಕ್ಕೆ ಪಾರಾಯಣ ಅಂತ ಹೇಳ್ತಾರೆ. ಅದನ್ನು ಮಾಡೋದರಿಂದ ಶಕ್ತಿ ಲಭಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜ್ಞಾನ ಅನುಸರಿಸಿ ನಮ್ಮ ಕೆಳಗನೆ ಮಹಾಸ್ವಾಮಿ ಎಷ್ಟು ಸಂದರ್ಭವಾಗಿ ಕೊಟ್ಟಾರ ನೋಡ್ರಿ. ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ಪ್ರಾರಂಭ ಆಗುವಂತಹದ್ದು. ಪರಾಭವಾಬ್ಜೆ ಸಸಿ ಶಿಶು ಸುಖ ನರಾಬ್ಜೆ ಕಷ್ಟ ಲೋಲಹ. ಹೇ ಮನುಷ್ಯನೇ, ಈ ಪರಾಭವ ನಾಮ ಸಂವತ್ಸರ ನಾಳೆ ಯುಗಾದಿಯಿಂದ ಪ್ರಾರಂಭ ಆಗ್ತೈತಲ್ಲ, ಯುಗಾದಿಯಿಂದನೇ ಏಪ್ರಿಲ್ 14-15ರಿಂದ ಮಳೆಗಾಲಗಳ ಪ್ರಾರಂಭ ಆಗ್ತವೆ. ಆಷಾಢ ಮಾಸದ ತನಕನು ಸಂಪೂರ್ಣವಾದ ಮಳೆಗಾಲಗಳು ಬೀಳ್ತವೆ. ಹೆಂಗೆ ಬೀಳ್ತವೆ ಅಂದರೆ ಕರ್ನಾಟಕ, ಭಾರತ ವೈಯಾರದ ಮಳೆ, ಶೃಂಗಾರದ ಬೆಳೆ, ಸಂಪತ್ತಿನ ಹೊಳೆ ಕರ್ನಾಟಕ ಸುಖ ನೀತಿವೆ. ಶೇಂಗಾ, ಸಜ್ಜಿ, ಗೋಧಿ, ನವಣಿ, ಅವರಿ, ತೊಗರಿ, ಹುಡುಲಿ, ಕಳ್ಳಿ, ಎರ್ಲು
ಉದ್ದು ಅಗಸಿ ಬಿತ್ತು ಅಗಸೆಗೆ ಹಾಸಿ ಬರ್ತಿ, ಉಳ್ಳಾಗಡ್ಡಿ ಬಿತ್ತಿದ್ರ ಬಂಗಾರ ಗಡ್ಡಿ ಕಟ್ತಿ, ಒಣ ಮೆಣಸಿನಕಾಯಿ ಹಾಕಿದ್ರ ಬ್ಯಾಡಿಗೆ ತಾಯಿ ನೀನಾರು, ಬ್ಯಾಡಿಗೆ ಮೆಣಸಿನಕಾಯಿ ನೀನಾರು ತಾಯಿ, ಒಣ ಮೆಣಸಿನಕಾಯಿ 1,00,000 ರೂಪಾಯಿ ಕ್ವಿಂಟಲ್ ಮಾರ್ತೀನಿ ನೋಡ್ತಾಯಿ ಅಂತ. ಈ ವರ್ಷ ರೈತನಿಗೆ ಸುಖ ಐತೆ. ರೈತನೇ ಈ ರಾಷ್ಟ್ರದ ಶ್ರೀಮಂತ, ಬೇರೆ ಯಾರು ಇಲ್ಲ. ರೈತನೇ ಇವತ್ತು ರಾಷ್ಟ್ರದ ಶ್ರೀಮಂತ. ಭಾರತ ದೇಶ ಎಲ್ಲಿಗೆ ಚೈತ್ರದಲ್ಲಿ ಸ್ವಲ್ಪ ಕೆಳಗಾಲ ಬರ್ತೈತಿ, ರೋಗ ಬರ್ತಾವು. ಯಾರಿಗೆ? ಹುಡುಗರಿಗೆ ಬರ್ತೈತಿ, ಅದು ಆರಾಮ ಆಕೈತಿ. ವೈಶಾಖದೊಳಗ ಸ್ವಲ್ಪ ದನಕರಿಗೆ ಬರ್ತೈತಿ, ಅದು ಆರಾಮ ಆಕೈತಿ. ಜ್ಯೇಷ್ಠ ಆಷಾಢದೊಳಗ ರಾಷ್ಟ್ರ ನಾಯಕರಿಗೆ ಕಂಟಕ ಆಕೈತಿ, ಅವ್ರು ಎಚ್ಚೆತ್ಕೋಬೇಕಾಕೈತಿ. ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಆಗ್ತೈತಪ್ಪ ಅಂದ್ರೆ ವಿಶ್ವದ ಎಲ್ಲ ರಾಷ್ಟ್ರಗಳು ನಾನಾ ರೋಗಗಳಿಂದ ತತ್ತರಿಸ್ತವೆ. ಭಾರತ ದೇಶ ಎತ್ತರ, ಅಮೇರಿಕ ಬಡತನಕ್ಕೆ ಹತ್ತಿರ, ಭಿಕ್ಷೆ ಬೇಡ್ತಾನೆ ಅಮೇರಿಕದವ ಭಾರತಕ್ಕ ಅನ್ನುವಂಥ ಶ್ರೀಮಂತ ರಾಷ್ಟ್ರ ಪ್ರಪಂಚದ ಮುಂಚೂಣಿಯಲ್ಲಿ 3ನೇ ಸ್ಥಾನಕ್ಕೆ ಬರುವಂತದ್ದೇ ನಮ್ಮ ಭಾರತ ದೇಶ. ಈ ವರ್ಷ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಪಡಿತಾನೆ, ಶ್ರೀಮಂತ ಆಗ್ತಾನೆ. ಆಶ್ವೀಜ ಕಾರ್ತಿಕ ಶ್ರಾವಣದಿಂದ ಮತ್ತೆ ಸ್ವಲ್ಪ ಕಂಟಕಗಳು ಬರ್ತವೆ. ನಮ್ಮ ದೇಶಕ್ಕಲ್ಲ, ಜಪಾನ್ದಲ್ಲಿ ಭೂಕಂಪ ಆಗುತ್ತೆ, ಭಾದ್ರಪದದಲ್ಲಿ ನೆರೆಯ ಆಷ್ಟ್ರದಲ್ಲಿ ಯಾವುದು ಆಸ್ಟ್ರೇಲಿಯಾದಲ್ಲಿ ಸ್ವಲ್ಪ ಪ್ರಳಯ ಆಗ್ತೈತೆ. ಈ ಕಡೆ ಅಫ್ಘಾನಿಸ್ತಾನ, ಗಜಕಿಸ್ತಾನ್, ತುರ್ಕಿಸ್ತಾನ್, ನೆದರ್ಲ್ಯಾಂಡ್, ಇವೋಸು ಪಾಕಿಸ್ತಾನ್ ಸರ್ವನಾಶ ಅನ್ನುವಂಥ ಪ್ರಳಯದ ಹಾದಿಯಲ್ಲಿ ಹಿಡಿತಾವೆ. ಭಾದ್ರಪದ ಆಶ್ವೀಜ ಕಾರ್ತಿಕ ಆವಾಗ ನಮ್ಮ ಭಾರತ ದೇಶಕ್ಕೆ ಯಾವುದು ಕಷ್ಟ ಇಲ್ಲ, ಯಾವುದು ರೋಗ ಇಲ್ಲ, ಯಾವುದು ರುಜಿನ ಇಲ್ಲ. ಈ ವರ್ಷ ಆರ್ಥಿಕತೆಯ ಮುನ್ನುಡಿಯಲ್ಲಿ ಮೊದಲು ಚಾರಿತ್ರವನ್ನು ಬರೆಯವನೇ ನಮ್ಮ ಭಾರತ ದೇಶದ ರೈತ. ಹಿಂಗಾರಿ ಹಿಂದನ್ಬಾಡ್ರಿ, ಮುಂಗಾರಿ ಮುಂದನ್ಬಾಡ್ರಿ, ಬೇಕಾದ್ದನ್ನು ಬೆಳೀರಿ, ಹಿಡಿ ಕೊಟ್ಟಿ ಧರ್ಮ, ಪಡಿ ಕೊಟ್ಟಿ ಕರ್ಮ, ಏನೂ ಬಡಲಾರ್ದ್ರೆ ನಿಮ್ಮ ಧರ್ಮ ಅನ್ನುವಂತಾಗ ಇವತ್ತು ನಮ್ದು ಹೆಂಗೆ ಆಕೈತಪ್ಪ ಅಂತಂದ್ರೆ ಈ ಭಾರತ ದೇಶ ಎಷ್ಟರ ಮಟ್ಟಿಗೆ ಬರ್ತೈತಂದ್ರೆ ಮುಂದಿನ ಒಂದು ವರ್ಷದೊಳಗೆ, ಮುಂದಿನ ದಿನಮಾನದೊಳಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ಸ್ವಲ್ಪ ಹಳ್ಳಿಗಳಿಂದ ಹಿಡಿದು ದಿಲ್ಲಿವರೆಗೆ ಹೆಂಗಾಗೈತಂದ್ರೆ ಪಂಡಿತರಿಗೆ ಅವಮಾನ, ಪುಂಡರಿಗೆ ಬಹುಮಾನ, ದುಷ್ಟರಿಗೆ ಸನ್ಮಾನ, ಭ್ರಷ್ಟರಿಗೆ ಈ ಕಾಲ, ಸತ್ಯವಂತರಿಗಿಲ್ಲವೋ ಈ ಕಲಿಕಾಲ, ಸತ್ಯವಂತರಿಗುಂಟು ನಿತ್ಯ ಹಾದರಕ್ಕುಂಟು, ಮುತ್ತೈದರಿಗೆ ಈ ಕಲ್ಲ. ಈ ಕಲಿಕಾಲ ಸ್ವಲ್ಪ ಕೆಟ್ಟೈತಿ. ಚಲೋ ಹೆಣ್ಮಕ್ಳು ಚಂದನ ಸೀರೆ ಉಟ್ಕೊಂಡು ಅಡ್ಡಾಡೋದು ಬಿಡ್ರಿ, ತೆಲ್ ತುಂಬ ಸೆರಗ್ ಹಾಕ್ಕೊಡ್ರಿ, ಕೊಳ್ಳಾಗ ಒಂದು ಸ್ವಲ್ಪ ಬಂಗಾರ ತಾಳಿ ಕಮ್ಮಿ ಹಾಕ್ಕೊಡ್ರಿ, ಅದು ಬಂಗಾರದ ತೂಟೆಗೈತೆ, ಅದು ಬಕ್ಬರ್ಲಿ ಬೀಳ್ತೈತೆ. ಯಾವಾಗ ಬೀಳ್ತೈತೆ? ಭೂಮಿ ರೇಟು ಬಂಗಾರದ ರೇಟು. ಭೂಮಿ ಅಂದ್ರೆ ಪ್ಲಾಟ್ ಖರೀದಿ ಮಾಡ್ತೀರ ನೀವು, ಎಲ್ಲವರು ಪ್ಲಾಟ್ ತುಟ್ಟಿಗೆ ಆಗೋದಿಲ್ಲ. ಆಮೇಲೆ ಬಂಗಾರ ಖರೀದಿ ಮಾಡಕ್ಕ ಬಡವರಿಗೆ ಆಗೋದಿಲ್ಲಲ್ಲ. ಯಾವಾಗ? ಶ್ರಾವಣ ಭಾದ್ರಪದ ಆಶ್ವೀಜ ಈ ಮಾಸದಿಂದ ಬಂಗಾರದ ಬೆಲೆ ನೆಲ ಕಚ್ಕೊಂಡು ಹೋಗ್ತತೆ, ಭೂಮಿ ಬೆಲೆನೂ ಕೂಡ ಹಾಳಾಗಿ ಹೋಗ್ತತೆ. ಅಂದ್ರೆ ಬಡವನು ಕೂಡ ಮನಿ ಕಟ್ಟಿಸ್ತಾನೆ, ಕೊಳ್ಳಾಗುವಂತಲ್ಲಿ ಬಂಗಾರನು ಕೂಡ ಹಾಕ್ತಾನೆ ಅನ್ನುವಂಥ ರೇಟ್ ಈ ವರ್ಷ ಬರ್ತೈತಿ ಎರಡು. ಹಾಗೆ ಈ ದೇಶದೊಳಗೆ ಸ್ವಲ್ಪ ಪುಂಡ್ರ ಹಾವಳಿ ಹೆಚ್ಚಾಕೈತಿ. ಹೆಂಗೆ ಹೆಚ್ಚಾಕೈತಪ್ಪ ಅಂತಂದ್ರೆ ಒಂದು ಪತಿವ್ರತರಿಗೆ ಉತ್ತಮ ಈ ಕಾಲ ಇಲ್ಲ, ಚೊಲ ಹೆಣ್ಮಕ್ಳಿಗೆ ಈ ವರ್ಷ ಕಾಲ ಇಲ್ಲ. ಕೆಟ್ಟ ಜನ ಭಾಳ ಹುಟ್ಟುತ್ತಾರ, ಅವ್ರನ್ನ ತಲೆ ಬಡ ಸಾಯೋಡಿರ್ತ ಮುತ್ತೈದರು ಹುಟ್ಟುತ್ತಾರ. ಯಾಕಂದ್ರೆ ಕೆಟ್ಟದಿಲ್ಲ ಒಳ್ಳೆದಿರಲೇಬೇಕಲ್ಲ. ಹಾಗೆ ಈ ವರ್ಷ ಬೆಂಕಿ ಅನಾಹುತಗಳು ಹೆಚ್ಚಾಗ್ತವೆ. ಹುಷಾರಿಂದ ಜೀವನ ಸಾಗಿಸ್ರಿ. ಅಲ್ಲಿ ಎಲೆಕ್ಟ್ರಿಕಲ್ ಮಿನುಗು ದೀಪಗಳಿಂದ ಈ ವರ್ಷ ಭ್ರಷ್ಟಾಚಾರ ನಡೀತೈತೆ. ದೊಡ್ಡ ದೊಡ್ಡ ಬೆಂಕಿ ಫ್ಯಾಕ್ಟರಿ ಅನಾಹುತ ಆಗ್ತವೆ. ಅಷ್ಟೇ ಅಲ್ಲ, ನೀವು ಹೋಗುವ ವಾಹನಗಳು ಕೂಡ ಸ್ವಲ್ಪ ಈ ವರ್ಷ ಬೆಂಕಿ ತಗಲುವಂಥ ಕಷ್ಟದ ದಿನಮಾನಗಳು ಭಾಳ ಹತ್ತಿರ ಅದಾವೆ. ಹುಷಾರಿಂದ ಜೀವನ ಸಾಗಿಸ್ರಿ. ಶಿಕ್ಷಣ, ಆರ್ಥಿಕತೆ, ಸಾಮಾಜಿಕ ಶಿಕ್ಷಣ ಏನಾದ್ರು ಯಾವ್ದಾದ್ರು ಓದಿ ತಿಳ್ಕೊಂತ ಹೋಗ್ರಿ ಅಂದ್ರೆ ಅವ್ರು ಕೇಳ್ಕೊಂತ ಹೋಗ್ತಿರ್ತೀನಿ. ಈ ರಂಗದೊಳಗೆ ದಯಮಾಡಿ ಈಗ ಶಿಕ್ಷಣಕ್ಕೆ ಬರೋಣ. ಈ ವರ್ಷ ಶಿಕ್ಷಣ ಈ SSLC ನಾನು ಮಾರ್ಚ್ದಲ್ಲಿ ನಡೀತಾವಲ್ಲ, SSLC ಒಳಗೆ ಮಾರ್ಚ್ದಲ್ಲಿ ನಡೀತಾವಲ್ಲ. ಈ ಮಾರ್ಚ್ದಲ್ಲಿ SSLC ಪರೀಕ್ಷೆ ಒಳಗೆ ನಡೆಯುವಂಥ ಪರೀಕ್ಷೆಯೊಳಗೆ ಕರ್ನಾಟಕದೊಳಗೆ ಮುಂಚೂಣಿಯೊಳಗೆ ಯಾರು ಇರ್ತಾರ? ಅದು ಹೆಣ್ಣು ಮಕ್ಕಳೇ ಬರ್ತಾರ. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು 28 ಜನ ಕರ್ನಾಟಕದೊಳಗೆ ನಂಬರ್ 1 ಸ್ಥಾನದಾಗ ಬರ್ತಾರೆ ಈ ವರ್ಷ ಹೆಣ್ಣು ಮಕ್ಕಳು. ನಿಮ್ಮ ಹಾಸನಕ್ಕೆ 2 ರ್ಯಾಂಕ್ ಬರ್ತಾವೆ, ನಮ್ಮ ಗದಗ ಜಿಲ್ಲೆಗೆ 3 ರ್ಯಾಂಕ್ ಬರ್ತಾವೆ, ಬಿಜಾಪುರ ಜಿಲ್ಲೆಗೆ 2 ರ್ಯಾಂಕ್ ಬರ್ತಾವೆ, ಆಮೇಲೆ ಕಲಬುರಗಿಗೆ 5 ರ್ಯಾಂಕ್ ಬರ್ತಾವೆ,
ಕೋಲಾರ ಕೊನೆಯಾದೀತು, ಚಾಮರಾಜನಗರ ಮೊದಲಾದೀತು, ಉಡುಪಿ ಪ್ರಥಮ ಸ್ಥಾನದಲ್ಲಿ, ಗದಗ ಗದ್ದಗಿ ಆದೀತು. SSLC ಒಳಗೆ ಹುಡುಗರು. ಇನ್ನು PUC ಒಳಗೆ ಏನದವಲ್ಲ ಅದರೊಳಗೂ ಕೂಡ ಈ ವರ್ಷ ಮತ್ತೆ ಗ್ರಾಮೀಣ ಮಟ್ಟದ ಹೆಣ್ಣು ಮಕ್ಕಳ ಮುಂದೆ ಬರ್ತಾರ. ಇವು ಗಂಡು ಹುಡುಗರು ಉಂಡು ಒರೆಸ್ಕೊಂಡು ಓಡೋಗ್ತಾವ. ಸಿಟಿ ಒಳಗಿನ ದೊಡ್ಡ ಮಕ್ಕಳು ಇರ್ತಾವ. ಈ PUC ಒಳಗೆ ಇವು ನಮ್ಮ ಗಂಡು ಹುಡುಗರೇ ಬರ್ತಾವ. ಇದರೊಳಗೆ 12 ಹುಡುಗರಿಗೆ ಮೊದಲ ಸ್ಥಾನದೊಳಗೆ ಬರ್ತಾರೆ. 12 ಹುಡುಗರು ಮೊದಲ ಸ್ಥಾನದೊಳಗೆ ಬರ್ತಾರ. ಬಿಜಾಪುರ, ರಾಯಚೂರು ಜಿಲ್ಲೆ, ಗದಗ ಜಿಲ್ಲೆ, ಗುಲ್ಬರ್ಗ, ಯಾದಗಿರಿ ಈ ಜಿಲ್ಲೆಯ ಮುಂಚೂಣಿಯೊಳಗೆ 6 ಜನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದೊಳಗೆ ಬರ್ತಾರ. ಅದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಕಾಲೇಜಿನ 2 ವಿದ್ಯಾರ್ಥಿಗಳು ಮೊದಲನೇ ಸಾಲಿನ ರ್ಯಾಂಕಿನೊಳಗೆ ಬರ್ತಾರೆ. SSLC PUC ಆಯ್ತು. ಇನ್ನು ಮತ್ತೆ ಯಾವ್ದು ಉಳಿದೈತಿ? UPSC, IAS, KS, IPS ಬರ್ತಾವಲ್ಲ, ಈ ಸಾಲ ಬರ್ತಾವ. ಈ ವರ್ಷ ಕೇಂದ್ರ ಸರ್ಕಾರ ನಡೆಸುವಂಥ UPSC ಆಗಲಿ, IAS ಆಗಲಿ ಈ ಪರೀಕ್ಷೆಗಳು ನಡೆಸುವಂಥ ಕಾಲಕ್ಕೆ ಸುಮಾರು 1ರಿಂದ ಹಿಡಿದು 19-25ನೇ ರ್ಯಾಂಕಿನ ತನಕನೂ ಕರ್ನಾಟಕದ ವಿದ್ಯಾರ್ಥಿಗಳ ಶೇಕಡ 49 ಅಂಕವನ್ನು ಪಡೆದು 40 ಸೀಟು ನಮ್ಮ ಕರ್ನಾಟಕವೇ ಆಗ್ತವೆ. ಕೇಂದ್ರ ಸರ್ಕಾರದ ನೌಕರು ನಮ್ಮ ಕರ್ನಾಟಕವೇ ಬರ್ತವೆ, ಮುಂಚೂಣಿ ಇರ್ತವೆ. ಶಿಕ್ಷಣ ಮತ್ತೇನೈತಿ? ಯಾವುದೇ ರೀತಿ ವ್ಯಾಪಾರ, ಉದ್ಯೋಗ ವ್ಯಾಪಾರ. ಈ ವರ್ಷ ಉದ್ಯೋಗದೊಳಗೆ ನಮ್ಮ ಭಾರತ ದೇಶದಿಂದ ರಫ್ತಾಗುವಂಥ ವಸ್ತುಗಳು ಯಾವುದಪ್ಪ ಅಂತ ಕೇಳಿದ್ರೆ, ವಿಶೇಷವಾಗಿ ನಮ್ಮ ದೇಶದಿಂದ ರಫ್ತಾಗುವ ವಸ್ತು ಅಂತಂದ್ರೆ ನೀವೇ ರೈತರಿಗೆ ಕೊಡ್ತೀರಿ. ಏನು? ನೆರೆಯ 110 ರಾಷ್ಟ್ರಗಳಿಗೆ ಸಕ್ಕರೆಯನ್ನು ರಫ್ತು ಮಾಡುವಂಥ ದೇಶ ನಮ್ಮ ಭಾರತ ದೇಶ ಆಗ್ತೈತಿ. ಈ ವರ್ಷ ಉದ್ಯೋಗದ ವಹಿವಾಟುಗಳಲ್ಲಿ ಅಮೆರಿಕದಿಂದ ಕಮ್ಮಿ ತರಿಸುತ್ತಾ, ರಷ್ಯಾದಿಂದ, ಯುರೋಪ್ ಖಂಡದಿಂದ ಹೆಚ್ಚಿನ ಆಮದನ್ನು ಮಾಡಿಕೊಂಡು ಮತ್ತು ಇರಾನಿನಿಂದ ತೈಲದ ಬೆಲೆಯಲ್ಲಿ ಕೂಡ ನಮ್ಮ ಭಾರತ ದೇಶ ವ್ಯಾಪಾರದ ಒಪ್ಪಂದದೊಳಗೆ ಮುನ್ಸೂಚನೆ ಬರೀಬಹುದು. ಈ ವರ್ಷ ಪರದೇಶದೊಳಗ ಬಹಳ ಕಷ್ಟ ನಷ್ಟಗಳದಾವ, ನಮ್ಮ ದೇಶದೊಳಗ ಸಮೃದ್ಧಿ ಅದಾವ. ಮತ್ತೆ ಯಾವ್ದು ರೀತಿ ರಾಜಕೀಯ, ಆರೋಗ್ಯ. ಈ ವರ್ಷ ಆರೋಗ್ಯ. ನಿಮಗೆ ಸಕ್ಕರೆ ರೋಗ ಬಂದವನು ಎಲ್ಲರಿಗೆ ಹೌದಲ್ಲ? ಸಕ್ಕರೆ ರೋಗ ಬಂದಾರ ಎಷ್ಟು ಮಂದಿ ಕೈ ಎತ್ತರಿ? ಪ್ರಧಾನಿ ಹೊಸೂರು ಅವರೇ ಇರ್ತೀರಿ. ಮತ್ತೆ 2 ಕೋಟಿ ಎತ್ತ ಮಂದಿ ಭಾಳ ಐತೈತಿ. ಈ ವರ್ಷ ಆರೋಗ್ಯ ಬಹಳ ಚಲೋ ಐತ್ರಿವ. ನಮ್ಮ ದೇಶದೊಳಗ ಯಾವ ರೋಗ ರುಜಿನಗಳು ಬರಂಗಿಲ್ಲ. ಆದ್ರೆ BP ಇರಲಿ, ಶುಗರ್ ಇರಲಿ, ಯಾವುದೇ ಇರಲಿ, ಮೊದಲು ಮನುಷ್ಯಾಗ ಧೈರ್ಯ ಇರಲಿ. ಅದಕ್ಕೆ ಫಸ್ಟ್ ಧೈರ್ಯ ಕಳ್ಕೊಂಡು ಅರ್ಧ ಸತ್ಯ ಅಂತ, ನೀ ಧೈರ್ಯ ಹಿಡಿದು ಅರ್ಧ ಬದುಕಿ ಅಂತ. ಆದ್ರೆ ಇವತ್ತೇನು ಕುಂತು ನೀವು 4 ತಾಸು ದೇವಿ ಪಾರಾಯಣ ಮಾಡಿರಲ್ಲ, ಹಂಗತಿ ದಿನ ಒಂದಿಷ್ಟು ಕುಂತ್ಕೊಂಡು ಯಾವುದೋ ಜಪಯೋಗ ಮಾಡು, ಪಾರಾಯಣ ಮಾಡು, ಲಿಂಗ ಪೂಜೆ ಮಾಡು, ಯಾವುದೋ ಧ್ಯಾನ ಮಾಡು. ಈ ರನ್, ಬಿ ರನ್, ಪಿ ರನ್, ಶಿವನ್, ಹರನ್ ಅಲ್ಲಾನೇನ ಕುಂತ್ಕೊಂಡು ಎಷ್ಟು ತಾಳ್ಮೆಯಿಂದ ನೀ ಕುಂತು ಧ್ಯಾನ ಮಾಡ್ತಿ, ಅಷ್ಟು ನಿನ್ನ ಕಾಳ್ಮೆಯಿಂದ ನಿನ್ನ ದೇವರು ನಿನ್ನ ರೋಗ ಹೋಗ್ಬಿಡ್ತಾವ. ಇವತ್ತು ನೀವೇನು ಪಾರಾಯಣ ಮಾಡಿರಿ, ನಿಮ್ಮ ದೇಹದೊಳಗೆ ರೋಗಾನೇ ಇರೋದಿಲ್ಲ ಅನ್ನೋದನ್ನು ಬರೆದಿಟ್ಕೊಂಡು ಹೋಗಿರ್ಬೇಕು. ದಯಮಾಡಿ ಫೋಟೋ ಶೂಟ್ ಅನ್ನು ನಿಲ್ಲಿಸಬೇಕು. ಓಕೆ.